ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಮೊದಲನೇದಾಗಿ ವಾಯ್ಸು ಒಂದು ಸ್ವಲ್ಪ ಡಲ್ಲಾಗಿ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಏಕೆಂದರೆ ನನಗೆ ಹಿಂದೆ ಆಲ್ರೆಡಿ ನೋಡಿದ್ದೀರ ಹುಷಾರಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ನೆಗಡಿ ಫೀವರ್ ಜಾಸ್ತಿ ಆಗ್ಬಿಟ್ಟಿದೆ, ಕೆಮ್ಮು ಸಿಕ್ಕಾಪಟ್ಟೆ ತಲೆನೋವು ಇದೆಲ್ಲ ಇದೆ. ಆದರೂ ಕೂಡ ವಿಡಿಯೋಗಳನ್ನ ಕೊಡಲೇಬೇಕು ಅಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ವಿಡಿಯೋನ ರೆಡಿ ಮಾಡಿಕೊಂಡು, ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ಪ್ರಿಪರೇಷನ್ ವಿಡಿಯೋ ಹಾಕಿದ್ದೀನಿ ನಾನು. ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ಶುರು ಮಾಡ್ಕೊಂಡಿದ್ದೀನಿ ವಿಡಿಯೋನ. ನಾನು ಶುರು ಮಾಡಿದಾಗ ಆಲ್ರೆಡಿ 8:30 ಆಗಿತ್ತು, ಏಕೆಂದರೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಜ್ವರ ಚಳಿ ಬಂದಿರೋದ್ರಿಂದ. ಸೊ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. 4 ಗಂಟೆಗೆ ಮಾತ್ರೆ ತೊಗೊಂಡಿದ್ದಕ್ಕೆ ಸ್ವಲ್ಪ ಕಮ್ಮಿ ಆಯಿತು. ಮತ್ತೆ ಎದ್ದು ನಾನು ತಲೆ ಸ್ನಾನ ಮಾಡಿಕೊಂಡು ಫಸ್ಟ್ ಮಾಡ್ತಾ ಇರೋ ಕೆಲಸ ಬಂದುಬಿಟ್ಟು ಅಡುಗೆ ಮನೆಗೆ ಹೋಗಿದ್ದೀನಿ ನಾನು. ಸೊ ದಯವಿಟ್ಟು ನನ್ನ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಮೊದಲನೇದಾಗಿ ಈ ಒಂದು ವಿಡಿಯೋಗೆ ಒಂದು 20-30 ಲೈಕ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತೀನಿ ನನಗೆ ಬರೋ ವ್ಯೂಸ್ಗೆ. ಸೊ ಅದೇ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಲಾಂಗ್ ಆಗ್ಬೋದು, ಎಂಡ್ವರೆಗೂ ನೋಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಾನು ಹೇಗೆ ವರಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಂತೇಳಿ. ಮತ್ತು ನಮ್ಮ ಮನೆಗೆ ಯಾರೆಲ್ಲ ಗೆಸ್ಟ್ಸ್ ಬಂದಿದ್ದರು, ಹಾಗೆಯೇ ಯಾರೆಲ್ಲ ಅರ್ಶಿನ ಕುಂಕುಮ ತೊಗೊಂಡೋಗಿ ಬಂದಿದ್ದರು ಅಂಥೇಳಿ ಎಲ್ಲ ವಿವರವಾಗಿ ಹೇಳ್ತೀನಿ, ಆಯಿತಾ. ಸೊ ಮೊದಲನೇದಾಗಿ ಹೇಳಿದ್ನಲ್ಲ ಆಗಲೇ, ಅಡುಗೆ ಮನೆಗೆ ಹೋದೆ ಫಸ್ಟು. ನಾನೀಗ ಸ್ಟವ್ ಪೂಜೆ ಮಾಡ್ತಾಯಿದ್ದೀನಿ, ಏಕೆಂದರೆ ಊರಲ್ಲಾದರೆ ನಮಗೆ ಒಲೆಗಳಿಗೆ ಪೂಜೆ ಮಾಡ್ಬೋದು. ಸೊ ಹಳ್ಳಿಲೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಸೊ ಇಲ್ಲಿ ನಾವು ಒಲೆಗೇ ಪೂಜೆ ಮಾಡಬೇಕು. ಹಬ್ಬ ಹುಣ್ಣಿಮೆಗೆ ನಾವು ಅಡುಗೆ ಮಾಡಿದ್ರೆ ನಾವು ದೇವ್ರಿಗೆ ಎಡೆ ಹಾಕ್ಬೇಕಲ್ವಾ. ಸೊ ಹಂಗಾಗಿ ಈ ರೀತಿ ನಾನು ಫ್ರೆಶ್ ಅಪ್ ಆಗಿ ಒಂದು ಕಾರ್ಡ್ ಸೆಟ್ನ ಹಾಕ್ಕೊಂಡಿದ್ದೀನಿ. ಈ ಕಾರ್ಡ್ ಸೆಟ್ ಬಂದುಬಿಟ್ಟು ಡೀಟೇಲ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಖಂಡಿತ ಹಾಕಿರ್ತೀನಿ ಇದ್ರ ಲಿಂಕು. ಅಲ್ಲಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೂಪರಾಗಿದೆ. ಪರ್ಪಲ್ ವಿತ್ ವೈಟ್ ಪ್ಲಾಜೋ ಪ್ಯಾಂಟ್ ಬರುತ್ತೆ, ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ಬರುತ್ತೆ. ಇದ್ರ ಡೀಟೇಲ್ ಕೂಡ ಕೊಟ್ಬಿಟ್ಟಿದ್ದೀನಿ ಇಲ್ಲೇ. ಸೊ ಅದಾದಮೇಲೆ ನೆಕ್ಸ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಈ ಬುತ್ತಿ ಹಚ್ಚಿ, ಸೊ ಗಂಧ ಕೂಡ ಹಚ್ಚಿ, ಒಂದು ಪಾತ್ರೆಗೆ ಒಂದು 3 ಚಮಚ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ. ಸೊ ಯಾಕೆ ಅಂತಂದರೆ ಬೇಳೆನ ಹಾಕ್ಬಿಟ್ರೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ, ಅಂದರೆ ಲಕ್ಷ್ಮಿನ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಬೇಳೆ ಬೇಯಿಸ್ಕೊತಾ ಇರ್ಬೋದು, ಬೇಯ್ತಾ ಇರುತ್ತೆ. ಸೊ ನಾನು ಪದೇ ಪದೇ ಹೋಗಿ ನೋಡಿ ಅದನ್ನು ಬೇಳೆನ ಬೇಯಿಸ್ಬೋದು ಒಬ್ಬಟ್ಟಿಗೆ ಅಂತ ಹೇಳಿ. ಸೊ ಇಲ್ಲಿ ನಾನು ಈ ರೀತಿ ಹಿಂದೆ ಒಂದು ಇದನ್ನು ಕಟ್ಟಿದ್ದೀನಿ. ಸೊ ಇದು ರೆಡಿಮೇಡ್ ಸಿಗುತ್ತೆ, ಇದನ್ನು ನಾನು ಹೋದ ವರ್ಷ ತೊಗೊಂಡಿದ್ದು. ಸೊ ಈ ವರ್ಷ ಚೇಂಜ್ ಮಾಡಬೇಕಿತ್ತು. ಸೊ ಇದೊಂದು ವರ್ಷ ಇದನ್ನೇ ಮಾಡಿಬಿಡೋಣ ಅಂಥೇಳಿ ಅದರಲ್ಲೇ ಫ್ಲವರ್ ಥರ ಒಂದು ಫ್ಯಾಬ್ರಿಕ್ ಬರುತ್ತೆ. ಅದು ಫ್ಯಾಬ್ರಿಕ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ಸೊ ಫಸ್ಟು ನಾನು ಅದನ್ನು ಕಟ್ಟಿದ್ದೆ. ಅದಾದಮೇಲೆ ಒಂದು ಟೇಬಲ್ನ ಇಟ್ಬಿಟ್ಟು ಟೇಬಲ್ ಮೇಲೆ ಫಸ್ಟ್ನೇದಾಗಿ ಒಂದು ಬಿಳೆ ಬಟ್ಟೆನ ಹಾಕಿದ್ದೀನಿ. ಸೊ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ 2,000 ರೂಪಾಯಿಗೆ. ಸೊ ಅದು ಸಿಗಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಬಂದುಬಿಡ್ತು. ಸಖತ್ ಬೇಜಾರಾಗೋಯ್ತು. ಸ್ಟ್ಯಾಂಡ್ ತೊಗೋಬೇಕು 3 ಸ್ಟೆಪ್ಪಿಂದು ನಾನು. ಸೊ ಅದಾದಮೇಲೆ ಮತ್ತೆ ನಾನು ಒಂದು ತಟ್ಟೆಗೆ ಅಕ್ಕಿನ ಹಾಕ್ಬಿಟ್ಟು, ಅದರಲ್ಲಿ ಗೊತ್ತಲ್ಲ ನಿಮಗೆ, ಅದು ಇದು ಬರುತ್ತಲ್ವ ಮಂತ್ರಾಕ್ಷತೆ, ಅದನ್ನು ಬರೆದುಬಿಟ್ಟು, ಸೊ ಮತ್ತೆ ನಾನು ಬಿಂದಿಗೆಗೆ ನೀರು ತುಂಬ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಕಟ್ಟಿಗೆನ ಕಟ್ಟಿ ಬಿಟ್ಟಿದ್ದೀನಿ. ಇವಾಗ ನಾನು ಜಮಖಾನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಜಮಖಾನ ಹಾಕ್ಕೊಳ್ಳೋದು, ಈಗ ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೀರೆನ ರೆಡಿ ಮಾಡ್ಕೊಂಡಿಲ್ಲ ಇನ್ನು ನಾನು. ಸೊ ಈಗ ಸೀರೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹೂವು ಮುಡ್ಸೋಕ್ಕೆ ಪ್ರತಿಯೊಂದು ಜಮಖಾನ ಮೇಲೆ ಇಟ್ಕೋಬೋದಲ್ಲ ಅಂಥೇಳಿ ಈ ರೀತಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಜಮಖಾನ ನಾನು ಪೂಜೆ ಆದ ತಕ್ಷಣವೇ ಒಗೆದು ಬಿಟ್ಟು ಹಾರಾಕ್ಬಿಟ್ಟು ಎತ್ತಿಟ್ಟಿರ್ತೀನಿ. ಈ ಥರ ಫಂಕ್ಷನ್ಸ್ಗೆ ಯೂಸ್ ಮಾಡ್ಕೊತೀನಿ. ಪ್ರತಿಯೊಂದು ಫಂಕ್ಷನ್ಸು ಮನೆಗೆ ಏನಾದರೂ ನಡೆದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ತೀನಿ. ಸೊ ವಾಶ್ ಮಾಡಿರ್ತೀವಲ್ಲ ಅದಕ್ಕೆ. ಸೊ ನಾನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತಪ್ಪು ಮಾಡಿರೋದೇನು ಅಂದರೆ ಈ ಸೀರೆನ ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಗ್ರೀನರಿ ಕಾಣಿಸುತ್ತೆ ನಂದು ವರಲಕ್ಷ್ಮಿ ಕೂರಿಸಿರೋದು. ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ನಾನು ಹೇಳಿದ್ದೀನಿ ಕೂಡ ಅದನ್ನು. ಸೊ ಗ್ರೀನರಿ ಕಾಣಿಸೋ ಮಧ್ಯದಲ್ಲಿ ಒಂದು ಹೈಲೈಟ್ ಆಗಿರೋ ಸೀರೆನ ತೊಗೋಬೇಕಿತ್ತು. ಪ್ಯಾರೆಟ್ ಗ್ರೀನ್ ಸ್ಯಾರಿನ ತೊಗೊಂಡೆ ನಾನು. ಸೊ ಅದೊಂದು ಮಿಸ್ಟೇಕ್ ಮಾಡಿದೆ. ನನಗೆ ಹುಷಾರಿಲ್ಲದ ಕಾರಣನೇ ಏನೋ ಗೊತ್ತಿಲ್ಲ, ಕನ್ಫ್ಯೂಷನ್ಸ್ ಆಗಿಬಿಟ್ಟಿದ್ದೀನಿ. ಸೊ ವರ್ಷ ಒಂದು ಹೈಲೈಟಾಗಿ ಕಾಣಿಸೋ ಸ್ಯಾರಿನ ಉಡಿಸ್ತಾ ಇದ್ದೆ. ಸೊ ಈ ಸರಿ ಪ್ರೈಸ್ ಏನು ಜಾಸ್ತಿನೇ, ಇದು 2,000 ರೂಪಾಯಿ ಸ್ಯಾರಿ ಇದು ಆ್ಯಕ್ಚುಲಿ. ಹೋದ ವರ್ಷ ಉಡಿಸಿದ್ದು ಲಕ್ಷ್ಮಿಗೆ ನಾನು 13,500 ರೂಪಾಯಿಗೆ ಸೆಮಿ ಮೈಸೂರು ಸಿಲ್ಕ್ನ ಉಡಿಸಿದ್ದೆ. ಆಚೆ ವರ್ಷ ಇನ್ನೊಂದು ಕಡ್ಡಿ ಸಾರಿ, ಅದು ಮೈಸೂರು ಸಿಲ್ಕಲ್ಲೇ, ಅಂದರೆ ಚೆಕ್ಸ್ ಬಾರ್ಡ್ರ್ ಬಂದಿತ್ತು. 18,500 ರೂಪಾಯಿ ಸ್ಯಾರಿ ಕೂಡ ಉಡಿಸಿದ್ದೀನಿ. ಆ ಸ್ಯಾರಿನ ನೀವು ಕೂಡ ವಿಡಿಯೋದಲ್ಲಿ ನೋಡಿದ್ರೇನೋ ನನಗೆ ಗೊತ್ತಿಲ್ಲ. ಸೊ ಮುಂದೆ ಫಂಕ್ಷನ್ಸ್ ಬರ್ತಾ ಇದ್ದಾವೆ, ಅದಕ್ಕೆಲ್ಲ ಹಾಕ್ಕೊಂಡು ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡಿದ್ದೀರ ನಾನು ಹಿಂದೆ ವಿಡಿಯೋದಲ್ಲಿ ತಿರುಪತಿಗೆ ಹೋದಾಗ ಪಿಂಕ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೆ, ನೋಡಿರ್ತೀರ ನೀವು. ಅದು 13,500 ರೂಪಾಯಿ ಹೋದ ವರ್ಷ ಉಡಿಸಿರೋ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ತೊಗೊಂಡಿದ್ದು ನಾನು. ಸೊ ಈಗ ಇದನ್ನು ಸ್ಯಾರಿ ಫ್ರಿಲ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ಸರಿ ನಾನು ಸ್ಯಾರಿಗೆ ಯಾಕೆ ಬಂಡವಾಳ ಹಾಕಲಿಲ್ಲ ಅಂತಂದರೆ,
ಮುಂದೆ ಫಂಕ್ಷನ್ಸ್ ಇದ್ದಾವೆ, ಫಂಕ್ಷನ್ಸ್ಗೆಲ್ಲ ಪರ್ಚೇಸ್ ಮಾಡಬೇಕು. ಸೊ ಅಮ್ಮನಿಗೆ ಇದೊಂದು ಸರಿ ಈ ಥರ ಉಡ್ಸೋಣ, ನೆಕ್ಸ್ಟ್ ನೋಡೋಣ ಅಂತೇಳಿ ಸುಮ್ಮನಾದೆ. ನಾನು ರೇಷ್ಮೆ ಸೀರೆ ತೊಗೋಬೇಕಂತ ಆಸೆ ಇತ್ತು, ಒಂದು 10,000 ರೂಪಾಯಿದಾದರೂ ತೊಗೋಬೇಕು ಅಂತ. ಸೊ ನನ್ನ ರೇಷ್ಮೆ ಸೀರೆ ಮಿನಿಮಮ್ ಒಂದು 7-8 ಸೀರೆ ಇದ್ದಾವೆ, ಯಾವಾಗನೂ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಹಂಗಾಗಿ ತುಂಬ ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ಅದೆಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಹಂಗಾಗಿ ಸ್ವಲ್ಪ ಈ ಥರ ತೊಗೊಂಡ್ರೆ ಒಂದು 2-3 ಸರಿ ನಾವೆಲ್ಲಾದರೂ ಹೋದಾಗ ಬಂದಾಗ ಉಟ್ಕೋಬೋದು. ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಇರಲಿ ಬಿಡು ಒಂದು 3 ಸರಿ 4 ಸರಿ ಸ್ಯಾರಿನ ಹಾಕ್ಕೋಬೋದು, ಕಂಫರ್ಟಬಲ್ ಆಗಿರುತ್ತಲ್ವ. ಸೊ ಅಷ್ಟು ಬಂಡವಾಳ ಹಾಕಿ ಸ್ಯಾರಿನ ಸುಮ್ಮನೆ ಒಂದು ಬೀರುವದಲ್ಲಿ ಇಡಬೇಕಷ್ಟೇ ನಾವು, ಕಬೋರ್ಡಲ್ಲಿ ನೇತಾಕಬೇಕಷ್ಟೇ ಹೆಣ್ಮಕ್ಳು. ಸೊ ಎಲ್ಲಾದರೂ ಫಂಕ್ಷನ್ ಇದ್ದರೆ ಮಾತ್ರ ಸ್ಯಾರಿಗಳನ್ನ ವೇರ್ ಮಾಡೋಕ್ಕಾಗೋದು. ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಏನೇ ಆಗಿರ್ಬೋದು, ಅವೆಲ್ಲ 1 ಗಂಟೆ 2 ಗಂಟೆಗೆಲ್ಲ ನಾವು ತೆಗ್ದುಬಿಡ್ಬೇಕು ಆ ಸ್ಯಾರಿನ. ಜಾಸ್ತಿ ಹೊತ್ತು ಹಾಕ್ಕೊಳ್ಳೋಕ್ಕಾಗಲ್ಲ, ವಾಶ್ ಮಾಡೋಂಗಿಲ್ಲ ಸ್ಯಾರಿನ, ಬರೀ ಡ್ರೈ ಕ್ಲೀನ್ ಮಾಡಿಸ್ಬೇಕು ಸ್ಯಾರಿಗಳ. ಸೊ ಹಂಗಾಗಿ ಈ ಸರಿ ಈ ರೀತಿ ಸ್ಯಾರಿ ತೊಗೊಂಡ್ರೆ ಇದು ಆರಾಮಾಗಿ ಒಂದು 5 ನಿಮಿಷ ನಾವು ವಾಶ್ ಮಾಡಿ ಹಾರಾಕಿದ್ರೂ ಏನಾಗಲ್ಲ. ಸೊ ಕಡ್ಡಿ ಬನಾರಸ್ ಇದು. ನಾನೇನು ಮಾಡ್ತೀನಿ, ಇಂಥ ಸೀರೆಗಳನ್ನೆಲ್ಲನ ಡ್ರೈ ಕ್ಲೀನ್ ಎಲ್ಲ ಕೊಡಲ್ಲ, ನಾನು ಒಂದಿಷ್ಟು ಶಾಂಪ್ನ ಹಾಕ್ಬಿಟ್ಟು ಬಕೆಟಲ್ಲಿ ಅದ್ಬಿಟ್ಟು ಹಾರಾಕ್ತೀನಿ, ಒಗಿಬಾರ್ದಷ್ಟೇ. ಐರನ್ ಮಾಡಿಸಿದ್ರೆ ಚೆನ್ನಾಗಿರ್ತಾವೆ ಸ್ಯಾರಿಗಳು. ಸೊ ನೋಡಿ, ಈಗ ಸ್ಯಾರಿ ಫ್ರಿಲ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ಅಮ್ಮನಿಗೆ ನಾನು ಒಂದು ದಾರನ ಹಾಕಿ ಕಟ್ಟಿದ್ದೀನಿ. ಸೊ ಅದಾದಮೇಲೆ ನ್ಯೂಸ್ ಪೇಪರ್ ಇರುತ್ತಲ್ಲ, ಅದನ್ನು ಎಲ್ಲ ಹಿಂಗೆ ಮುದ್ರಿಬಿಟ್ಟು ನಾನು ಆ ರೀತಿ ಯಾಕೆ ಇಡ್ತೀನಿ ಅಂತಂದರೆ, ಒಂಥರ ಕಾಲು ಕಂಡಂಗೆ ಕಾಣಿಸುತ್ತೆ ಅದು. ಸೊ ಈ ಸರಿ ಸ್ಯಾರಿ ಉಡಿಸಿದ್ದು ನನಗೆ ಯಾಕೋ ಒಂದು ಚೂರು ಒಪ್ಪಲಿಲ್ಲೇನೋ ಅಂತ ಅನ್ನಿಸ್ತು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನಿನ್ನೂ ಹೈಟಾಗೆ ಕಾಣಿಸ್ತಿತ್ತು ದೇವರು, ಆದರೆ ಈ ಸರಿ ಸ್ವಲ್ಪ ತುಂಡನೇ ಕಾಣಿಸ್ತಾ ಇದೆ. ಸೊ ಅದೊಂದು ನನಗೆ ಯಾಕಪ್ಪ ಅಂತ ಅನ್ನಿಸ್ತು, ಗೊತ್ತಿಲ್ಲ ಏನು ಮಿಸ್ಟೇಕ್ ಮಾಡಿದೆ ಅಂತ. ಸೊ ಟೇಬಲ್ಲು ಅದೇ ಇಟ್ಟಿದ್ದೀನಿ, ವರ್ಷ ಇಟ್ಟಿರೋದೇ, ಮತ್ತು ನಾನು ತಟ್ಟೆ ಕೂಡ ವರ್ಷ ಇಡೋದನ್ನೇ ಇಟ್ಟಿದ್ದೀನಿ. ಸೊ ಆದರೂ ಕೂಡ ಯಾಕೆ ಹೋದ ವರ್ಷ ಉಡಿಸಿರೋ ಸ್ಯಾರಿ ಬಂದುಬಿಟ್ಟು, ಹೋದ ವರ್ಷದ ಎಲ್ಲಾದರೂ ಒಂದು ವಿಡಿಯೋ ಅಂದರೆ ಒಂದು ಏನಾದ್ರು ಫೋಟೋ ಸಿಕ್ಕಿದರೆ, ಸೊ ಇನ್ನೊಂದು ಫೋನಲ್ಲಿದ್ದಾವೆ ಅವೆಲ್ಲ, ಸ್ಟೋರೇಜ್ ಫುಲ್ಲಾಗುತ್ತೆ ಐಫೋನಲ್ಲಿ ಅಂತೇಳಿ ಇನ್ನೊಂದು ಫೋನಲ್ಲಿ ಇಟ್ಟಿದ್ದೀನಿ. ಅದೇನಾದ್ರು ಸಿಕ್ಕಿದರೆ ಇಲ್ಲಿ ಪಕ್ಕದಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ. ಲಾಸ್ಟ್ ಇಯರ್ದು ಹೈಟ್ ಕಾಣಿಸ್ತಿತ್ತು, ಅಂದರೆ ಲಾಸ್ಟ್ ಇಯರ್ ಪೂಜೆದು ನಾನು ಬಾಕ್ಸ್ ಇಟ್ಬಿಟ್ಟು ಅಕ್ಕಿ ಹಾಕಿ ಬಾಕ್ಸ್ ಮೇಲೆ ಮತ್ತೆ ಬಿಂದಿಗೆ ಇಟ್ಟು ಉಡಿಸಿದ್ದೆ, ಸ್ವಲ್ಪ ಉದ್ದ ಕಾಣಿಸ್ತಿತ್ತು. ಸೊ ಎಲ್ಲ ವರ್ಷವೂ ಇದೇ ರೀತಿಯೇ ಮಾಡಿದ್ದೀನಿ. ಆ ಬಾಕ್ಸು ಇಟ್ಟಿರೋದು ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತು, ಬಾಕ್ಸ್ ಇಟ್ಟು ಅಕ್ಕಿ ಹಾಕೋದು. ಇದೇ ನನಗೆ ಈಸಿ, ನಾನು ಇದೇ ಥರನೇ ಮಾಡಿಬಿಡೋಣ, 4 ವರ್ಷ ಇದೇ ಥರನೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಇದೇ ಥರನೇ ಮಾಡ್ತಾಯಿದ್ದೀನಿ. ಇನ್ನು ನೋಡಿ, ಇವಾಗೆಲ್ಲ ರೆಡಿ ಮಾಡಿ ಒಡವೆಗಳನ್ನೆಲ್ಲ ಹಾಕಿದ್ದೀನಿ. ಸೊ ಇದೆಲ್ಲ ಫ್ಯಾನ್ಸಿದೆ, ಯಾವುದು ಗೋಲ್ಡ್ ಅಲ್ಲ. ಗೋಲ್ಡ್ ಯಾಕೆಂದರೆ ನಾನು ಹಾಕ್ಕೋಬೇಕು. ಅಮ್ಮ ಕೇಳೋದೇನು ಗೊತ್ತಾ, ನನಗೆ ನೀವು ತುಂಬ ಖುಷಿಯಿಂದ ನೀವು ತೊಗೊಂಡಿರೋ ಒಡವೆನ ನೀವೇ ಹಾಕ್ಕೊಂಡು ನಾನು ಮುಂದೆ ಅರಿಶಿನ ಕುಂಕುಮ ಇಟ್ಕೊಂಡು ಮುತ್ತೈದೆ ಆಗಿರೋದ್ರಿಂದ ನೀನು ತುಂಬ ಲಕ್ಷಣವಾಗಿ ಕಾಣಿಸ್ಬೇಕು, ನನಗೆ ಪೂಜೆ ಮಾಡಬೇಕಾದಾಗ ನೀನು ಅಂತ ಅಮ್ಮ ಕೇಳ್ತಾಳಂತೆ. ಸೊ ಹಂಗಾಗಿ ನಾನು ಕೆಲವ್ರು ಚಿನ್ನದ ಹಾಕ್ತಾರೆ. ಸೊ ನಾನು ಕೂಡ ಒಂದು ಸರಿ ಹಾಕಿದ್ದೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಕೂಡ ಹೇಳಿದರು ನನಗೆ, ಚಿನ್ನದ ನೀನೇ ಹಾಕ್ಕೊಂಡು ಪೂಜೆ ಮಾಡು, ಅಮ್ಮನ ಮುಂದೆ ಲಕ್ಷಣವಾಗಿ ಕಾಣಿಸ್ಬೇಕು ನೀನು. ಸೊ ಹಂಗಾಗಿ ನೀನು ತುಂಬ ಅಂದವಾಗಿ ಕಾಣಿಸಿದರೆ ಅಮ್ಮನಿಗೆ ತುಂಬ ಖುಷಿ ಆಗುತ್ತಂತೆ ಅಂತ ಹೇಳಿದರು ಯಾರೋ ಒಬ್ಬರು. ಸೊ ಹಂಗಾಗಿ ನಾನು ಅವಾಗಿನಿಂದ ನಾನೇ ಹಾಕ್ಕೊಂಡು ಮಾಡ್ತೀನಿ. ಈ ಹೂನಾರ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 800 ರುಪೀಸ್ ಆಯಿತು ಈ ಹೂನಾರಕ್ಕೆ. 1 ಮೊಳ ದುಂಡ್ಮಲ್ಗೆ ತೊಗೊಂಡೆ, 700 ರೂಪಾಯಿ ಆಯಿತು, 700 ರುಪೀಸ್ ಈ ಹೂನಾರ. 1 ಮೊಳ ದುಂಡ್ಮಲ್ಗೆ 800 ರೂಪಾಯಿ ಒಟ್ಟಿಗೆ. ದುಂಡ್ಮಲ್ಗೆ 100 ರೂಪಾಯಿಗೆ 1 ಮೊಳ ಕೊಟ್ಟರು. ಅಮ್ಮನ ತಲೆ ಮೇಲೆ ಇಡೋಕ್ಕಾದ್ರೂ ಬೇಕು ಅಂತೇಳಿ ದುಂಡ್ಮಲ್ಗೆನ ತೊಗೊಂಡು ಬಂದೆ. ಅದಾದಮೇಲೆ ನೋಡಿ, ಬಿಂದಿಗೆಗೆ ನಾನು ಏನು ಹಾಕ್ತಾಯಿದ್ದೀನಿ ಅಂತಂದರೆ, ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ, ಅದೆಲ್ಲ ಬಂದ್ಬಿಟ್ಟು ಗೋಮತಿ ಚಕ್ರ ಮತ್ತು ಇವು ಕವಡೆ ಅಂತಾರಲ್ಲ ಅದೆಲ್ಲ ಒಂದು ಇದರಲ್ಲಿ ಸಿಗುತ್ತೆ, ಒಂದು ಯಾಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 5 ಥರದ್ದು ಅದನ್ನೆಲ್ಲ ಒಂದು ಹತ್ರ ನಾನು ಗೊರವನಹಳ್ಳಿಗೆ ಹೋದಾಗ ಲಕ್ಷ್ಮೀ ದೇವಿಗೆ ಅಲ್ಲಿ ನಾನು ತೊಗೊಂಡು ಬಂದಿದ್ದೆ. ಸೊ ಅಲ್ಲಿ ಮಾರ್ತಾರೆ ಅದನ್ನೆಲ್ಲ, 5 ಥರದ್ದು ಕೊಡ್ತಾರೆ. ಗೋಮತಿ ಚಕ್ರ 1 ಮತ್ತು ಕವಡೆ 1, ಸೊ ಇನ್ನು 3 ಐಟಮ್ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಬಂದು ನಾನು ಈ ರೀತಿ ಬಿಂದಿಗೆ ಒಳಗಡೆ ಹಾಕ್ತೀನಿ. ಬಿಂದಿಗೆ ತುಂಬ ನೀರಿಟ್ಟಿದ್ದೀನಿ. ಅದಾದಮೇಲೆ ಅಕ್ಷತೆ ಕಾಳು ಹಾಕ್ತೀನಿ ಅದರಲ್ಲಿ. ಅದಾದಮೇಲೆ ಒಂದು ಯಾಲಕ್ಕಿ ಹಾಕ್ತೀನಿ. ಸೊ 11 ಕಾಯಿನ್ನುಗಳನ್ನ ಹಾಕ್ತೀನಿ, ಅದನ್ನು ತೋರಿಸ್ಲಿಲ್ಲ ನಿಮಗೆ. ಆ ಕಾಯನ್ನು ಏನು ಮಾಡ್ತೀನಿ ನಾನು ಇದರಲ್ಲಿ ಹಾಕಿರೋ ವಸ್ತುಗಳು ಅಂತೇಳಿ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಏಕೆಂದರೆ ಇವಾಗ ಹಾಕಿರೋದು ಪ್ರಿಪ್ರೇಷನ್ ಮಾತ್ರ ನಿಮ್ಗೆ ಹೇಳ್ತಾ ಇರೋದು, ಅದನ್ನೆಲ್ಲ ಮತ್ತೆ ಎತ್ತಬೇಕಾದಾಗ ನಾನು ಏನೇನು ಯೂಸ್ ಮಾಡ್ಕೊತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ನಿಮಗೂ ಕೂಡ ಲಾಂಗ್ ಆಗುತ್ತೆ. ಸೊ ಅದಾದಮೇಲೆ ಈಗ ನಾನು ಇದು ಮುಖವಾಡ ಅಮ್ಮಂದು. ಸೊ ನೋಡಿ, ಜುಮ್ಕಿ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನಾನು ಐಲೈನರ್ ಕೂಡ ಹಾಕ್ತೀನಿ ಕಣ್ಣಿಗೆ, ಅದೆಲ್ಲದಕ್ಕೂ ಕೂಡ ಕ್ಯೂಟ್ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ ಐಲೈನರ್ ಕೂಡ ಹೊಸದು ತರಬೇಕು, ಸ್ಟಿಕ್ಕರ್ಸ್ ಆಗಿರ್ಬೋದು ಪ್ರತಿಯೊಂದು ಹೊಸದೇ ತರಬೇಕು, ನಾವು ಯೂಸ್ ಮಾಡಿರೋದು ಯಾವುದೂ ಹಾಕಲ್ಲ ನಾನು. ಅದಾದಮೇಲೆ ತಾಳಿ, ಈ ಸರ ನಾನು 5 ವರ್ಷದಿಂದ ಇದೇ ಸರನೇ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ
ಅನಿಸುತ್ತೆ ಅಮ್ಮನಿಗೆ. ಸೊ ನಾನೊಂದು ಇದು ಕಟ್ತೀನಿ, ಏನು ಅರ್ಶಿನ ಕೊಂಬು ಕೂಡ ನಾನು ಕಟ್ತೀನಿ. ಅದೆಲ್ಲ ನಿಮಗೆ ಜೂಮ್ ಮಾಡಿ ವಿಡಿಯೋನ ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ಈಗ ನಾವೇನು ಮಾಡಬೇಕು ಅಂದರೆ, ಕಾಯಿ ಇಟ್ಟಿರ್ತೀವಲ್ಲ, ನಾನು ಇನ್ನೊಂದು ಎಡವಟ್ಟು ಮಾಡಿದ್ದು, ಚಂಬಿಟ್ಟು ಅದ್ರ ಮೇಲೆ ಕಾಯಿಟ್ಟು ಮತ್ತು ನಾನು ಗಮ್ ಟೇಪ್ ಹಾಕಿದರೆ ಚಂಬಿಗೆ ಚೆನ್ನಾಗಿ ಕುತ್ಕೊಳ್ಳೋದು. ಸೊ ನಾನೇನು ಮಾಡಿದೆ ಅಂತಂದರೆ, ಈ ಸರಿ ನನಗೆ ಕಾಯಿ ದೊಡ್ಡದು ಸಿಗಲಿಲ್ಲ. ಅಕ್ಕರ ಮನೆಯಿಂದ ಕಾಯಿ ಹಾಕ್ಕೊಂಡು ಬಂದಿದ್ದೆ ಮೊನ್ನೆ ಒಂದಿಷ್ಟು. ಅಂದರೆ ನನ್ನ ಮಗ ಬಂದನಲ್ವ, ಕಾರಲ್ಲಿ ಹಾಕ್ಕೊಂಡು ಬಂದು ಕೊಟ್ಟೋಗಿದ್ದ, ಅವನ್ನೇ ಸುಲಿಸ್ಕೊಂಡಿದ್ದೆ ಮನೇಲಿ. ಸೊ ಅದು ಸ್ವಲ್ಪ ಪುಟ್ಟ ಪುಟ್ಟ ಕಾಯಿಗಳಿದ್ವು. ನಾನು ಮಾರ್ಕೆಟ್ಗೆ ಹೋದಾಗ ಒಂದು ದೊಡ್ಡ ಕಾಯಿ ತರಬೇಕಿತ್ತೇನೋ, ಅದೊಂದು ಎಡವಟ್ಟು ಮಾಡಿದೆ. ಚಂಬಿಟ್ಬಿಟ್ಟು ಗಮ್ ಟೇಪ್ ಹಾಕಿ ಅದರಲ್ಲೂ ಕೂಡ ನೀರಿಟ್ಟು ಅದ್ರ ಮೇಲೆ ಕಾಯಿ ಇಟ್ಟಿದ್ರೆ ಸ್ವಲ್ಪ ಮುಖವ ಎತ್ತು ಕಾಣಿಸ್ತಿತ್ತಂತ ಅನ್ನಿಸ್ತು. ಸೊ ಅದಾದಮೇಲೆ ಇದನ್ನು ತೋರಿಸ್ದೆ ನಿಮ್ಗೆ ಇವಾಗ. ಇದು ಕೂಡ ರೆಡಿಮೇಡಲ್ಲೇ ಸಿಗುತ್ತೆ, ಒಂದು ಅಂಗಡೀಲಿ ತೊಗೊಂಡು ಬಂದಿದ್ದೆ. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ₹100 ಅಂತ ಹೇಳಿದ್ದೀನಿ. ಸೊ ಈಗ ಸೇವಂತಿಗೆ ಹೂವನ್ನ ಒಂದೇ ಎಳೆನ ಈ ರೀತಿ ಬಿಡ್ತಾ ಇದ್ದೀನಿ. ಅದಾದಮೇಲೆ ಈ ಹೂವು ಕೂಡ ಬಿಡ್ತಾ ಇದ್ದೀನಿ. ಈ ಹೂವು ನಾನು ಯಾವಾಗಲೂ ತಗೊಂಡು ಬರ್ತಲೇ ಇರ್ತೀನಿ. ಪರ್ಪಲ್ ಕಲರ್ ತುಂಬ ಇಷ್ಟ ನನಗೆ. ಸೊ ಈ ಪರ್ಪಲ್ ಕಲರ್ ಹೂವಿನ ಹೆಸರು ನಿಜವಾಗೂ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನನಗೆ ನೆನಪಾದರೂ ನನಗೆ ಏನು ಮಾಡಿದ್ರು ಹೇಳೋಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ. ದಯವಿಟ್ಟು ಅದೊಂದು ವಿಷಯನ ಕಮೆಂಟಲ್ಲಿ ತಿಳಿಸಿ, ಹೂವು ಯಾವುದು ಅಂತ. ಇದನ್ನು ಏನಂತಾರೆ ಅಂತ ನನಗೆ ನೆನಪಾಗ್ತಿಲ್ಲ. ನಾನು ಬೆಳಗ್ಗೆ ಕೇಳ್ತೀನಿ ನಮ್ಮ ಅಕ್ಕನ, ನಮ್ಮ ಅಮ್ಮನ ಯಾರನ್ನಾದ್ರೂ, ಹೇಳ್ತಾರೆ ಅವರು. ಮರ್ತು ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಹೂವಿನ ಹೆಸರೇ ನನಗೆ ಹೇಳಕ್ಕೆ ಬರ್ತಿಲ್ಲ. ಆದರೆ ತುಂಬ ಇಷ್ಟ ಹೂವನ್ನ, ಎಲ್ಲ ಹಬ್ಬಕ್ಕೂ ನಮ್ಮ ಮನೇಲಿ ತರ್ತಾ ಇರ್ತೀನಿ. ಸೊ ನೋಡಿ, ಈ ರೀತಿ ಬಿಟ್ಟಾಗ ಆ ಕಟ್ಟಿಗೆ ಕಟ್ಟಿರ್ತೀವಲ್ಲ, ಆರಾಮಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಕನಕಾಂಬ್ರ ₹400 ಮಾರು ಹೇಳಿದರು ಮಾರ್ಕೆಟಲ್ಲಿ. ಸೊ ನಾನು ಹಿಂದಿನ ವಿಡಿಯೋ ನೋಡಿರ್ತೀರ ನೀವು, ಸಾರಿ ಇನ್ನೂ ಹಾಕಿಲ್ಲ, ನಾನು ಊರಿಗೆ ಹೋಗಿದ್ದೆ. ಆ ವಿಡಿಯೋನ ಇವೆಲ್ಲ ಮುಗಿಸಿ ಆದಮೇಲೆ ಹಾಕೋಣ ಅಂಥೇಳಿ ಊರಿಗೆ ಹೋದಾಗ ನಾನು ಅಂದರೆ ಬುಧವಾರ ಸಂಜೆ ಬಂದೆ. ಸೊ ಅಲ್ಲಿ ಮಾರ್ಕೆಟ್ ಇದೆ, ಅಲ್ಲಿ ಒಂದು 2 ಮಾರು ಹೂವು ಕೊಟ್ಟಿದ್ರು, ನಮಗೆ ಪರಿಚಯ ಇರೋರೆ ಅವರು. ಸೊ ಯಾವಾಗ ಅಲ್ಲಿ ಓಡಾಡಿದ್ರು ಹೂವು ಸಿಕ್ಕೇ ಸಿಗುತ್ತೆ. ಸುಮ್ಮನೆ ಮಾತಾಡ್ಸಿರೋಕೆ, ಅಲ್ಲೇ ಮಾರ್ಕೆಟ್ ಇದೆ ಅವ್ರದ್ದು, ಹೂವಿನ ಮಾರ್ಕೆಟು, ಹೂವು ಕೊಟ್ಬಿಡ್ತಾರೆ. ನಾನು 2 ಮಾರು ಕೊಡಿ, ಅಮೌಂಟ್ ಕೊಡ್ತೀನಿ ಅಂತೇಳಿ ಇಸ್ಕೊಂಡು ಬಂದಿದ್ದೆ. ಸೊ ಅದಾದಮೇಲೆ ಇನ್ನೆಲ್ಲ ಮುಗಿಸ್ದೆ, ಅಮ್ಮನಿಗೆಲ್ಲ ರೆಡಿ ಮಾಡಿದೆ. ರೆಡಿ ಮಾಡೋಷ್ಟರಲ್ಲಿ 4:15 ಆಯಿತು. ಸೊ ಅಡುಗೆನೂ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅಡುಗೆ ಮಾಡೋದೆಲ್ಲ ಯಾವುದೇ ಒಂದು ಶೂಟ್ ಮಾಡಿ, ಏಕೆಂದರೆ ನನಗೆ ಬಹಳ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಹುಷಾರಿಲ್ಲದ ಕಾರಣ. ಸೊ ಹಂಗಾಗಿ ಯಾವುದೇ ಶೂಟ್ ಮಾಡ್ಕೊಂಡಿಲ್ಲ ನಾನು. ಸೊ ಇನ್ನು ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಏನಾದರೂ ನಾನು ಟ್ರೈ ಮಾಡಿದರೆ ತುಂಬ ಲೇಟ್ ಆಗ್ತಿತ್ತು, ಸಂಜೆ ಪೂಜೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈಗ 4:15 ಆಗಿರೋದ್ರಿಂದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಫಸ್ಟು ನಾನು ಕಡ್ಡಿನ ಹಚ್ಕೊಳ್ತಾ ಇದ್ದೀನಿ ಅಮ್ಮನಿಗೆ. ಸೊ ನಾನು 5 ಕಡ್ಡಿನ ಹಚ್ತೀನಿ ಅಮ್ಮನ ಮುಂದೆ. ನಿಮಗೆ ಡಿಟೇಲಾಗಿ ಹೇಳ್ತೀನಿ. ಸೊ ಎಲ್ಲರೂ ವರಲಕ್ಷ್ಮಿ ಹಬ್ಬ ಮಾಡ್ತಾರೆ, ಕೆಲವರು ಮಾಡಲ್ಲ. ಸೊ ನಾನು ಒಂದು ನಿಮಗೋಸ್ಕರ ಅರ್ಥ ಮಾಡಿಸೋಣ ಅಂತ ಟ್ರೈ ಮಾಡ್ತಿರೋದಷ್ಟೇ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತಿರುವಂಥದ್ದು. ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ಅದನ್ನು ನೆಕ್ಸ್ಟ್ ಇಯರ್ ಸರಿ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿ ಮುಂದೆ ನಿಂತ್ಕೊಂಡು ಒಂದು ಸರಿ ಕಡ್ಡಿ ಬೆಳೆದೆ, ಪಕ್ಕದಲ್ಲೂ ಬೆಳಗ್ದೆ, ಮತ್ತು ಈ ಕಡೆನೂ ಬೆಳಗ್ದೆ. ಅದಾದಮೇಲೆ ದೇವ್ರ ಮನೆಗೆ ಬಂದೆ. ಆಲ್ರೆಡಿ ದೀಪ ಹಚ್ಚಿದ್ದೆ ನಾನು, ಅದನ್ನು ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ ಅಷ್ಟೇ. ಒಂದು ಕಾಯಿನ ಹೊಡಿತಾ ಇದ್ದೀನಿ ಫಸ್ಟು ದೇವ್ರ ಮನೆಗೆ. ಇದು ನನ್ನ ದೇವ್ರ ಮನೆ, ನೋಡೇ ಇರ್ತೀರ ನೀವು ಇದೇ ರೀತಿ ಇರೋದು ಅಂತೇಳಿ. ಕಾಯಿ ಕೂಡ ತುಂಬ ಚೆನ್ನಾಗಿ ಎಲ್ಲ ಒಂದು ತೊಟ್ಲಕಾಯಿ ಅಂತಾರಲ್ಲ ಆ ರೀತಿ ಬಂತು. ತುಂಬ ಖುಷಿ ಆಯಿತು ನನಗೆ. ಸೊ ಗೊತ್ತಿಲ್ಲ ಯಾವಾಗ ನಾನು ತೊಟ್ಲು ಕಟ್ತೀನಿ ಅಂತ, ಅದೊಂದು ಬೇಜಾರಿದೆ ಲೈಫಲ್ಲಿ. ಸೊ ಇನ್ನೇನು ಅದೆಲ್ಲ ಆದಮೇಲೆ ನಾನೀಗ ಬಾಗಿಲಿಗೆ ಫಸ್ಟು ಕಡ್ಡಿನ ಬೆಳ್ಕೊಳ್ತಾ ಇದ್ದೀನಿ. ಸೊ ಬಾಗ್ಲ ಹತ್ರ ಹೋದಾಗ ನಾವು ಲಕ್ಷ್ಮೀನಾರಾಯಣ ನೆನೆಸ್ಕೋಬೇಕು, ಏಕೆಂದರೆ ಬಾಗಿಲು ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಇನ್ನು ಅಮ್ಮನ ಹತ್ರ ನಾನು ಪ್ರತಿಯೊಂದು ದೇವರುಗಳನ್ನ ನೆನೆಸ್ಕೊಂಡು ಪೂಜೆ ಮಾಡಿದೆ. ಫಸ್ಟು ನಾನು ನೆನೆಸೋದೇ ಗಣೇಶ, ಅದಾದಮೇಲೆ ನಮ್ಮ ಮನೆ ದೇವರುಗಳು, ಅದಾದಮೇಲೆ ನಾನು ಇಷ್ಟಪಡೋ ದೇವ್ರುಗಳೆಲ್ಲ ನೆನೆಸ್ಕೊಳ್ತೀನಿ. ಸೊ ಅದೆಲ್ಲ ಆದಮೇಲೆ ತುಳಸಿಗೆ ಬಂದು ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಸೂರ್ಯನ ನೆನೆಸ್ಕೋಬೇಕು. ಆಮೇಲೆ ತುಳಸಿ ಅಮ್ಮನ ನಮಸ್ಕಾರ ಮಾಡಿಕೊಂಡು ಅದರಿಂದ ನಾವು ಆಶೀರ್ವಾದ ತೊಗೋಬೇಕು. ಅದಾದಮೇಲೆ ಮತ್ತೆ ನಾನು ಬಾಗ್ಲ ಹತ್ರ ಬಂದು ಆಶೀರ್ವಾದ ತೊಗೊಳ್ತಾ ಇದ್ದೀನಿ. ಸೊ ಎಲ್ಲ ದೇವರು ಕಾಪಾಡಲಿ, ಆಸ್ತಿ ಅಂತಸ್ತು ಐಶ್ವರ್ಯ ಕೊಟ್ಟಿರಂದ್ರೂ ಪರವಾಗಿಲ್ಲ, ನೆಮ್ಮದಿ ಕೊಡಲಿ ನಮ್ಮ ಲೈಫಲ್ಲಿ. ಸೊ ನಾನು ಮೊದಲನೇದಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋದು ಏನು ಗೊತ್ತಾ, ಎಲ್ಲರಿಗೂ ಒಳ್ಳೇದು ಮಾಡು, ಮತ್ತು ಎಲ್ಲರಿಗೂ ಆಸ್ತಿ ಅಂತಸ್ತು ಅವ್ರು ಅಂದ್ಕೊಂಡಿರೋದು ಎಲ್ಲ ಕೊಡು. ಸೊ ಹಾಗೆಯೇ ನಾನು ಒಂದು ಗುರಿ ಮುಟ್ಬೇಕಂತ ಅಂದ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಕೊಡು ಅಂತ ದೇವ್ರ ಹತ್ರ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಎಷ್ಟು ಕೊಡ್ತಾನೋ ಎಷ್ಟಿಲ್ವ ಗೊತ್ತಿಲ್ಲ, ದೇವ್ರು ಏನೇ ಕೊಟ್ಟರು ಕೂಡ ಅದನ್ನ ಸ್ವೀಕರಿಸಲೇಬೇಕು. ಮನುಷ್ಯ ಅಂತ ಅಂದಮೇಲೆ ಒಂದು ಕಷ್ಟ ಬರುತ್ತೆ, ಒಂದು ಸುಖ ಬರುತ್ತೆ, ಅದನ್ನ ಅನುಭವಿಸ್ಲೇಬೇಕು ನಾವು. ಯಾಕೆ ಅಂತಂದರೆ ಒಂದು ಮನುಷ್ಯನಿಗೆ ಕಷ್ಟ ಕೊಟ್ರೇ ನಮಗೆ ಗಟ್ಟಿಯಾಗೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀನು ಮನುಷ್ಯನಿಗೆ ಕಷ್ಟನೇ ಕೊಟ್ಟಿಲ್ಲ ಅಂತಂದರೆ ಆ ಕಷ್ಟ ಸುಖ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ. ನಾವು ಆ ಕಷ್ಟ ಸುಖ ಅನುಭವಿಸಿರೇ ನಾವು ಕೂಡ ಸ್ಟ್ರಾಂಗ್ ಆಗೋದು. ಜೀವನದಲ್ಲಿ ಏರುಪೇರು ಎರಡೂ ಇರಬೇಕು, ಕಷ್ಟನೂ ಇರಬೇಕು,
ಇರಬೇಕು, ಸುಖನೂ ಇರಬೇಕು. ಎರಡಿದ್ರೇ ಜೀವನ ಅಲ್ವಾ. ಸೊ ಯಾವಾಗಲೂ ಸುಖ ಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ತಪ್ಪಿದೆ, ನನ್ನ ಅನಿಸಿಕೆ ಇದು. ಸೊ ನಮಗೆ ಕಷ್ಟನೂ ಕೊಡಲಿ ದೇವರು, ಸುಖನೂ ಕೊಡಲಿ, ಆದರೆ ಎಲ್ಲರನ್ನೂ ನೆಮ್ಮದಿಗಿಡು. ಕಷ್ಟ ಟೈಮಲ್ಲಿ ಕೊನೆ ಮೂಮೆಂಟಲ್ಲಿ ದೇವ್ರ ಕೈ ಹಿಡಿ ಅಂತ ಬೇಡ್ಕೋಬೇಕಷ್ಟೇ. ನಮ್ಗೆ ಯಾವ ಕಷ್ಟನೂ ಬರಲ್ಲ ಅವಾಗ. ಸೊ ನನ್ನ ಲೈಫಲ್ಲಿ ನಡೆದಿರೋದೇ ಅಷ್ಟೇ. ದೇವರು ನನಗೆ ಕೊನೆ ಟೈಮಲ್ಲಿ ಕಷ್ಟ ಬಂತು ಅಂತೇಳಿ ನಾನು ಸೋಲಲ್ಲ. ಕಷ್ಟ ಬಂದರೆ ಸಾಕು, ದೇವ್ರ ಮೊರೆ ಹೋಗ್ಬಿಡ್ತೀನಿ. ಕೊನೆ ಟೈಮಲ್ಲಿ ದೇವರು ನನ್ನ ಕೈ ಬಿಟ್ಟಿಲ್ಲ, ಕೊನೆ ಟೈಮಲ್ಲಿ ಕಾಪಾಡಿದ್ದಾರೆ. ಸೊ ಗೊತ್ತಿಲ್ಲ ಯಾಕೆ ಅಂತ, ನನಗೂ ತುಂಬ ಖುಷಿ ಆಗುತ್ತೆ. ಸೊ ಹುಷಾರಿಲ್ಲ ಅಂದರೂ ಹಬ್ಬ ಮಾಡೋದು ಬಿಡಲಿಲ್ಲ. ಹಬ್ಬ ಮುಗೀತು. ಈಗ ಆಲ್ರೆಡಿ 4:15 ಆಗಿದೆ. ಅಮ್ಮನಿಗೆ ಪೂಜೆ ಮಾಡಿ ನಾನು ಕೂಡ ಊಟ ಮುಗಿಸ್ದೆ. ಎಷ್ಟು ಸುಸ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ, ಆದರೆ ಇಷ್ಟು ಚೆನ್ನಾಗಿ ರೆಡಿ ಆದೆ. ಗೊತ್ತಿಲ್ಲ, ನನಗೆ ಲಕ್ಷ್ಮೀ ಹಬ್ಬ ಅಂದರೆ ತುಂಬ ಇಷ್ಟ ನನಗೆ. ಇನ್ನೂ ನಾನು ಏನಾದರೂ ಹುಷಾರಿದ್ದರೆ ನನಗೆ ಬೆಳಗ್ಗೆ 4:15 5 ಗಂಟೆಗೆ ಪೂಜೆ ಆಗೋಗ್ತಿತ್ತು. ಏನು ಮಾಡೋದು, ಹುಷಾರಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ತುಂಬ ಬೇಜಾರಾಗಿದೆ ನನಗೆ. ಪದ್ಮಕ್ಕ ಮಂಜು ಅಣ್ಣ ಬಂದಿದ್ದರು, ಇನ್ನೂ ಏನೂ ಆಗಿರಲಿಲ್ಲ. ಅವರು ಬೇರೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಬಂದರೆ ಖುಷಿ ಆಗುತ್ತೆ, ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ. ನಾನು ಈ ಸರಿ ಅವ್ರಿಗೆ ಹೇಳಿರಲಿಲ್ಲ ನನಗೆ ಹುಷಾರಿಲ್ಲ ಅಂತ. ಹೇಳಿದ್ರೆ ಮತ್ತೆ ಬರಲ್ಲ ಅಂಥೇಳಿ ಬೆಳಗ್ಗೆಯಿಂದ ಸುಮ್ಮನೆ ಫೋನ್ ಮಾಡಿದ್ದೆ ಒಂದೇ ಒಂದು ಸರಿ ಅಷ್ಟೇ. ಬನ್ನಿ ಬೇಗ ಅಂತ ಕರೆದೆ. ಸೊ ಈಗ ಅವರು ಬಂದು ಪಾಪ ಸಡನ್ನಾಗೆ ಹೋದರು. ಯಾಕೆ ಅಂತಂದರೆ ಅವ್ರಿಗೂ ಬೇರೆ ಕಡೆ ಎಲ್ಲ ಕರೆದಿರ್ತಾರಲ್ವ. ಸೊ ಹಂಗಾಗಿ ಸೊ ನಾನು ಈ ಸ್ಯಾರಿನ ನಾನು ಮೊನ್ನೆ ಒಂದು ಲಾಗಲ್ಲಿ ತೋರಿಸಿದ್ದೀನಿ. ಅಂದರೆ ಲೈಟ್ ಪಿಂಕಿಗೆ ರೆಡ್ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿದೆ. ನಾನು ಇದನ್ನ ಬ್ಲೌಸ್ ಹೊಲ್ಕೊಂಡಿಲ್ಲ, ನನಗೆ ಟೈಮ್ ಇಲ್ದ. ಇನ್ನೊಂದಿತ್ತು ನಂದು ಗ್ರೀನ್ ಸ್ಯಾರಿದು ಬ್ಲೌಸ್ ಸೇಮ್ ಮ್ಯಾಚ್ ಆಗ್ತಿತ್ತು. ಇದೇ ಥರನೇ ಬ್ಲೌಸ್ ಬರುತ್ತೆ. ಐ ನೆಕ್ ಡಿಸೈನ್ನ ಇಟ್ಕೊಂಡು ಈ ರೀತಿ, ನನಗೇನೋ ಗೊತ್ತಿಲ್ಲ, ಈ ರೀತಿ ತುಂಬ ಇಷ್ಟಪಡ್ತೀನಿ ಇತ್ತೀಚೆಗೆ. ಸೊ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಅಂದರೆ ಏರ್ ಬಿಟ್ಕೊಂಡು ಪೂಜೆ ಮಾಡಬೇಡಿ ಅಂತ. ನೀವು ಹೇಳಿರೋದು ತುಂಬ ಖುಷಿ ಆಯ್ತು ನನಗೆ. ಸೊ ಹಂಗಾಗಿ ಇವತ್ತು ಇಲ್ಲೇ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಹಬ್ಬದ ದಿನ ಜಡೆ ಹಾಕ್ಕೊಂಡೆ ನಾನು ಪೂಜೆ ಮಾಡೋದು. ಆದರೆ ಡೈಲಿ ಪೂಜೆಗೆಲ್ಲ ಹಾಗೆ ಬಿಟ್ಕೊಂಡು ಮಾಡ್ತಾಯಿದ್ದೆ. ಸೊ ನಿಮ್ಮ ಕಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಥರ ಗ್ರೀನ್ ಬಳೆಗಳು ಹಾಕ್ಕೊತೀನಿ, ನಂಗೆ ತುಂಬ ಇಷ್ಟ ಈ ರೀತಿ ಬಳೆಗಳು ಅಂತಂದರೆ. ಹಬ್ಬದ ದಿನ ಮಾತ್ರ ವಾಚು ಕಟ್ಕೊಂಡಿದ್ದೀನಿ. ಇದನ್ನ ಮೀಶೋದಲ್ಲಿ ಬೈ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಈ ರೀತಿ ಬ್ಯಾಸ್ಲೆಟ್ ಕೂಡ ಬಂದಿತ್ತು. ಸೊ ಈ ರೀತಿ ರೆಡಿಯಾಗಿ ಪೂಜೆನೆಲ್ಲ ಮುಗಿಸ್ದೆ. ಸೊ ನೋಡಿ, ಅಮ್ಮನ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಪದ್ಮಕ್ಕ ಮಂಜುಣ್ಣ ಏನಾದರೂ ಬಂದರೆ ನೆಕ್ಸ್ಟು ನಾನು ಅಡುಗೆ ಮನೆಗೆ ಹೋಗ್ಬೇಕು. ಇನ್ನು ಕಾಳುಗೊಜ್ಜು ಒಬ್ಬಟ್ಟು ಮಾತ್ರ ರೆಡಿಯಾಗಿದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಅಂತಂದರೆ ಅಷ್ಟೇ ಸಾಕು, ನನ್ನ ಕೈಲಾಗಲ್ಲ. ನೋಡಿದ್ದೀರ ನೀವು, ಇದು ಒಲೆ ಜುಮ್ಕಿ. ಸೊ ಇದು ಕೂಡ ಅಷ್ಟೇ ನೆಕ್ ಪೀಸು. ಇದೆಲ್ಲ ತೊಗೊಂಡು ಆಲ್ರೆಡಿ ಸುಮಾರು ದಿನಗಳಾಗೋದ್ವು. ರಾತ್ರಿ ಎಲ್ಲ ಕೆಲಸ ಮುಗಿಸಿ ಗೋರಂಟಿ ಹಾಕ್ಕೊಂಡೆ ನಾನು ಮಲ್ಕೊಂಡಿದ್ದು. ಸೊ ನೈನ್ ಪಾಲಿಸ್ ಒಂದು ಚೇಂಜ್ ಮಾಡಬೇಕಿತ್ತು, ಟೈಮ್ ಇಲ್ಲ, ಇಲ್ಲಿಗೂ ಹಾಕ್ಕೊಂಡಿಲ್ಲ. ಇಷ್ಟೆಲ್ಲ ಮಾಡಿದ್ನೆಲ್ಲ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ನನ್ನ ಪೂಜೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾನೇನು ಸುಂದರಿ ಅಲ್ಲ, ಸೊ ಆದರೂ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಈ ಸೀರೆ ಹೇಗೆ ಉಟ್ಕೊಂಡ್ರೆ ಹಾಗೆ ಫೋಲ್ಡಿಂಗ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಯಾವುದೇ ಒಂದು ಫೋಲ್ಡಿಂಗ್ ಕೂಡ ಮಾಡಿಸಿಲ್ಲ ಇದನ್ನು, ಆದರೆ ಉಟ್ಕೊಂಡ ಥರನೇ ಬರುತ್ತೆ ಈ ಸ್ಯಾರಿ. ತುಂಬ ಇಷ್ಟ ನನಗೆ ಈ ಸ್ಯಾರಿ ಅಂತೂ. ಇದರಲ್ಲಿ ನಾನು ನಮ್ಮ ಶಾಪಲ್ಲಿ 3 ಕಲರ್ ತೊಗೊಂಡಿದ್ದೀನಿ. ಅದು ಏನೋ ಗೊತ್ತಿಲ್ಲ, ನನಗೆ ಸ್ಯಾರಿ ಅಂದರೆ ಅಷ್ಟು ಇಷ್ಟ, ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ನಾವು ಒನ್ ಡೇ ಫುಲ್ಲು ಹಾಕ್ಕೊಂಡ್ರು ಕೂಡ ಯಾವುದೇ ಇರಿಟೇಷನ್ಸ್ ಆಗೋಲ್ಲ. ಸೊ ಹಂಗಾಗಿ ಇದರಲ್ಲೇ ನಾನು 3 ಕಲರ್ ತೊಗೊಂಡಿದ್ದೀನಿ. ಇದು ಒಂದು ಕಾಂಬಿನೇಷನು, ಮತ್ತು ಲೈಟ್ ಪಿಂಕಿಗೆ ಗ್ರೀನ್ ಒಂದು ಕಾಂಬಿನೇಷನು, ಅದಾದಮೇಲೆ ಪರ್ಪಲ್ ವಿತ್ ವೈಟ್, ಇಷ್ಟು ತೊಗೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ. ಸೊ ಹಂಗಾಗಿ ತೊಗೊಂಡಿದ್ದೀನಿ. ಅಮ್ಮಂಗೂ ಕೂಡ ಕಡ್ಡಿ ಬನಾರಸ್ ಸ್ಯಾರಿನ ನುಡಿಸಿರೋದು, ಗ್ರೀನ್ ಕಲರು, ಅದು ಕಾಣಿಸ್ತಾ ಇಲ್ಲ. ಸೊ ನಾನು ಕಲರ್ ಚೇಂಜ್ ಮಾಡಬೇಕಿತ್ತು, ಪ್ಯಾರೆಟ್ ಗ್ರೀನ್ನ ತೊಗೊಂಡೆ. ಅದು ಹಿಂದೆ ಅದು ಕೂಡ ಗ್ರೀನ್ ಕಲರ್ ಇರೋದ್ರಿಂದ ಸ್ಯಾರಿ ಹೈಲೈಟಾಗಿ ಕಾಣಿಸ್ತಿಲ್ಲ. ಅದೊಂದು ಈ ಸರಿ ಮಿಸ್ ಮಾಡಿದ್ದೀನಿ, ತುಂಬ ಬೇಜಾರಾಯಿತು ನನಗೆ. ಸೊ ಹೇಳ್ತೀನಲ್ಲ, ಹುಷಾರಿಲ್ದ ನನಗೆ ಯಾವುದು ನನಗೆ ಏನು ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಸೊ ಹಂಗಾಗಿ ಆಯಿತು ಅಷ್ಟೇ. ಸೊ ಈಗ ಸಾಂಬಾರಿಗೆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು, ಹಾಗಾಗಿ ಒಂಚೂರು ಹುಣಸೆಹಣ್ಣು, ಅಂದರೆ ಹುಣಸೆಹಣ್ಣು ಹುಳಿನೂ ಚೂರು ಬೆಲ್ಲ. ಇನ್ನು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಪದ್ಮಕ್ಕ ಮಂಜು ಅಣ್ಣ ಬಂದಿದ್ದರು. ಸೊ ಫಸ್ಟು ನಾನು ಗಡ್ಡಿನ ಹಚ್ಕೊಂಡು ದೇವರಿಗೆ ಮತ್ತೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿಕೊಂಡೆ. ಸೊ ಆದಮೇಲೆ ಪದ್ಮಕ್ಕ ಕೂಡ ನಮ್ಮ ಮನೆಗೆ ಪೂಜೆ ಮಾಡ್ತಿದ್ದಾರೆ. ಸೊ ಇವ್ರನ್ನ ಯಾರು ನೋಡಿಲ್ಲ ಹೇಳಿ, ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತಲೇ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಗೊತ್ತಿರುತ್ತೆ, ಇಂಥವ್ರನ್ನ ಗೊತ್ತಿಲ್ಲ, ಯಾಕಂದರೆ ಹೆಸರುಗಳು ಜಾಸ್ತಿ ಇದೆ. ಇದೇ ಸೈಜ್ ಇವಳಿ ಸಿಗಲಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ನೋಡು ನನ್ನ ಸೈಜ್ ಅವಳಿಗೆ ಸಿಗಲ್ಲ. ಅವಳಿಗೆ 2 8 ಬೇಕು ತುಳಸಿ, ಸಿಗ್ಲೇ ಇಲ್ಲ ತುಳಸಿ. ಒಳೆ ನಂದು 2 4 ಬಳೆ ಸೈಜ್. ನಂದು 2 4 ಏನೇ.
ಬಳೆ ಹಾಕಿದ್ದೀನಿ. ಇಲ್ಲಪ್ಪಯ್ಯ. ಅಯ್ಯಪ್ಪ 3:45 ಬಸ್ಸಿಗೆ ನೀವು ಹೋದ್ರೆ ನಾನು ದೇವ್ರು ನಿಂತದೆ ಅವಾಗ. ಬಳೆ ಹಾಕಿದ್ದೀನಿ. ಸೊ ಇವ್ರಿಗೆ ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ಹಬ್ಬಕ್ಕೆ ಬರಲೇಬೇಕು ಅಂತೇಳಿ. ಸೊ ಹಾಗಾಗಿ ಪಾಪ ಬಂದಿದ್ರು ಇಬ್ಬರು ಕೂಡ ಗಂಡ ಹೆಂಡತಿ. ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ ಅಕ್ಕನಿಗೆ, ಅವರು ಕೂಡ ತೊಗೊಂಡ್ರು. ಅದಾದಮೇಲೆ ಇನ್ನೊಂದು ಬೇಜಾರಾಗಿದ್ದಂದರೆ ತುಳಸಿ ಕೂಡ ಬಂದಿಲ್ಲ. ಅವಳು ವಿಡಿಯೋನೇ ಇದರಲ್ಲಿ ಬಂದಿಲ್ಲ, ನನ್ನ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಸೊ ತುಂಬ ಬೇಜಾರಾಯಿತು ಅವಳು ವಿಡಿಯೋ ಬಂದಿಲ್ಲ ಅಂತೇಳಿ. ಅವಳಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿದ್ದೀನಿ. ಸೊ ನನಗೆ ಅವಳು ಮನೆ ಹೆಣ್ಮಗಳಿದ್ದಂಗೆ, ಅಕ್ಕ ಕೂಡ ಅಷ್ಟೇ ಪದ್ಮಕ್ಕ ನನಗೆ ಮನೆ ಹೆಣ್ಮಕ್ಳಿದ್ದಂಗೆ. ನನಗೆ ಹೆಣ್ಮಕ್ಳಿಲ್ಲ, ಸೊ ಇವರೇ ನನಗೆ ಹೆಣ್ಮಕ್ಳು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಸುಮಾರು ಜನ ಬಂದಿದ್ರು, ಯಾವುದೇ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ಟೋರೇಜ್ ಫುಲ್ ಅಂತ ಮೊದಲೇ. ಸೊ ಹೇಗೆ ಗೊತ್ತಾ, ಐಫೋನ್ನ ಅಮೌಂಟ್ನ ಖರ್ಚು ಮಾಡಿಬಿಟ್ಟು ತೊಗೊಬಿಡ್ತೀವಿ, ಸ್ಟೋರೇಜ್ ಅಂತೂ ಸಿಕ್ಕಾಬಿಟ್ಟು ಹೇಳ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಐಫೋನೇ ಅಷ್ಟು. ಸೊ ಅದ್ರ ಬಗ್ಗೆ ಯಾವಾಗಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಒಂದಿಷ್ಟು ನೆನಪುಗಳಿಗೋಸ್ಕರ ಫೋಟೋಸ್ನ ತೊಗೊಂಡಿದ್ವಿ, ನಾನು ಪದ್ಮಕ್ಕ. ಹಾಗೆಯೇ ನಾನು ತುಳಸಿ ಮತ್ತು ಪದ್ಮಕ್ಕ 3 ಜನನೂ ಫೋಟೋ ತೊಗೊಂಡಿದ್ವಿ. ಅವಳದು ಫೋಟೋ ಒಂದು ಸಿಕ್ತು, ವಿಡಿಯೋ ಸಿಗಲಿಲ್ಲ, ಮೊದಲೇ ಹೇಳಿದ್ದೀನಿ. ಇವಳು ಕೂಡ ಅಷ್ಟೇ ನಮ್ಮ ಮನೆಗೆ ಹೆಣ್ಮಗಳಿದ್ದಾಗೇ ನನಗೆ ಒಳ್ಳೆ ಒಂದು ಫ್ರೆಂಡ್ ಇವಳು. ಸೊ ತುಂಬ ಖುಷಿ ಆಗುತ್ತೆ. ಅವಳಿಗೆ ನನಗೆ ಪರಿಚಯ ಆಗಿ ಸುಮಾರು ಆಲ್ರೆಡಿ ಒಂದು 7-8 ತಿಂಗಳಾಯಿತು. ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವಳು ಕೂಡ ಅಷ್ಟೇ ನಮ್ಮ ಮನೆ ಹೆಣ್ಮಗಳು ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಕೇಳ್ಬೋದು ಯಾಕೆ ನಿಮ್ಗೆ ಹೆಣ್ಮಕ್ಳಿಲ್ಲ ಅಂತ. ನನಗೆ ಹೆಣ್ಮಕ್ಳಿಲ್ಲ. ಸೊ ಎಲ್ಲರೂ ಕೂಡ ಊಟ ಮಾಡಿ ಮನೆಗೆ ಹೊರಟರು. ಅದಾದಮೇಲೆ ನಾನು ಅಮ್ಮನಿಗೆ ಕೆಂಪು ನೀರು ಆರತಿ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.